ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ತುಳುನಾಡು ಬಗ್ಗೆ ಕೇಳದವರು ಯಾರಿದ್ದಾರೆ ಹೇಳಿ? ತುಳುನಾಡು ಅನ್ನೋದು ವಿಶಿಷ್ಟತೆಗೆ ಒಂದು ಹೆಸರು, ವೈವಿಧ್ಯತೆಗೆ ಇನ್ನೊಂದು ಹೆಸರೇ ನಮ್ಮ ತುಳುನಾಡು. ಇಂತಹ ತುಳುನಾಡು 178 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪಡೆದುದರ ಬಗ್ಗೆ ನಿಮಗೆ ಗೊತ್ತೇ? ಇಂತಹ ಇಂಟ್ರೆಸ್ಟಿಂಗ್ ಹಿಸ್ಟ್ರಿಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಹೌದು ಸ್ನೇಹಿತರೆ, ದೇಶ 67 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪಡೆದುದು ಎಲ್ಲರಿಗೆ ಗೊತ್ತಿರುವ ಸಂಗತಿ. ದೇಶದ ಒಂದು ಭಾಗವಾದ ತುಳುನಾಡು 178 ವರ್ಷಗಳ ಹಿಂದೆಯೇ ಸ್ವಾತಂತ್ರ್ಯ ಪಡೆದಿತ್ತು. ವಿಶೇಷವೆಂದರೆ ಈ ಸ್ವಾತಂತ್ರ್ಯ ಕೈಯಲ್ಲಿದ್ದುದು ಕೇವಲ 13 ದಿನ ಮಾತ್ರ. ಈ ಚಾರಿತ್ರಿಕ ಘಟನೆ ನಡೆದಿದ್ದು 1837 ಏಪ್ರಿಲ್ 5ರಂದು. ಕೆದಂಬಾಡಿ ರಾಮಗೌಡರ ನೇತೃತ್ವದಲ್ಲಿ ಅಂದು ನಡೆದ ಹೋರಾಟದಲ್ಲಿ ಬ್ರಿಟಿಷರಿಂದ ತುಳುನಾಡನ್ನು ವಶಪಡಿಸಿಕೊಂಡು 1837 ಏಪ್ರಿಲ್ 5ರಂದು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಬ್ರಿಟಿಷರ ಯೂನಿಯನ್ ಜಾಕನ್ನು ಕೆಳಗಿಳಿಸಿ ತುಳುನಾಡಿನ ಕ್ರಾಂತಿಕಾರಿ ಧ್ವಜವನ್ನೇರಿಸಲಾಯಿತು. 1797ರಲ್ಲಿ ನಡೆದ 4ನೆಯ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮೈಸೂರು ಹಾಗೂ ಕೆನರಾ ಕರಾವಳಿ ಜಿಲ್ಲೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಜನ ಬ್ರಿಟಿಷರ ವಿರುದ್ಧ ಆಕ್ರೋಶಿತರಾಗಿದ್ದರು. ಹೀಗಾಗಿ ಸುಳ್ಯದ ಕೆದಂಬಾಡಿ ರಾಮಗೌಡರು ಸಮಾಜದ ಮುಖಂಡರನ್ನು ಒಂದುಗೂಡಿಸಿ ಹೋರಾಟಕ್ಕಿಳಿದರು. ಸುಬ್ರಹ್ಮಣ್ಯದ ಶ್ರೀಮಂತರಾದ ಅಯ್ಯಪ್ಪ ಪಾಟೀಲ್ ಬೆಂಬಲ ನೀಡಿದರು. ನಂದಾವರದ ಲಕ್ಷ್ಮಣಪ್ಪ ಬಂಗಾರಪ್ಪ, ವಿಟ್ಲದ ಅರಸ ದೊಂಬ ಹೆಗ್ಗಡೆ, ಕುಡುಂಬ ಕುಮಾರಯ್ಯ ಹೆಗ್ಗಡೆ ಜೊತೆಯಾದರು. ಶನಿವಾರ ಸಂತೆಯಲ್ಲಿ ಪುಟ್ಟ ಬಸಪ್ಪ, ಕಲ್ಯಾಣಸ್ವಾಮಿ ಮುಂದಾಳತ್ವದಲ್ಲಿ ಹೋರಾಟಗಾರರ ಸೈನ್ಯ ಮಂಗಳೂರಿಗೆ ತಲುಪಿದಾಗ 10,000 ಜನ ಸೇರಿದ್ದರು. 1837 ಏಪ್ರಿಲ್ 5ಕ್ಕೆ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಬ್ರಿಟಿಷರ ಯೂನಿಯನ್ ಜಾಕನ್ನು ಸುಟ್ಟು ಹಾಕಿ ತುಳುನಾಡು ಕ್ರಾಂತಿಕಾರಿ ಧ್ವಜವನ್ನೇರಿಸಿದರು. ಇದಾದ ಬಳಿಕ ಕೊಡಗು ರಾಜ ಕಲ್ಯಾಣಸ್ವಾಮಿ 13 ದಿನಗಳ ಕಾಲ ತುಳುನಾಡಿನಲ್ಲಿದ್ದ. ಈ ಸಂದರ್ಭ ಬ್ರಿಗೇಡಿಯರ್ ಅಲೆನ್ ಜೊತೆ ಸೇರಿ ಕ್ಯಾಪ್ಟನ್ ಲೇವಿನ್ ಸೈನ್ಯ ತರಿಸಿ ಏಪ್ರಿಲ್ 19ಕ್ಕೆ ಮಂಗಳೂರಿಗೆ ಮುತ್ತಿಗೆ ಹಾಕಿದರು. ಈ ಸಂದರ್ಭದಲ್ಲಿ ಬ್ರಿಟಿಷರು ಕೈಸೆರೆಯಾದ ಲಕ್ಷ್ಮಣಪ್ಪ ಬಂಗಾರಪ್ಪ, ಮಂಜವೈದ್ಯ, ಗುಡ್ಡೆಮನೆ ಅಪ್ಪಯ್ಯ ಇವರನ್ನು ಮಂಗಳೂರು ಮತ್ತು ಮಡಿಕೇರಿಯಲ್ಲಿ ಗಲ್ಲಿಗೇರಿಸಲಾಯಿತು. ತುಳುನಾಡು ಮತ್ತೆ ಬ್ರಿಟಿಷರ ಕೈವಶವಾಯಿತು. ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 20 ವರ್ಷಗಳ ಹಿಂದೆಯೇ ತುಳುನಾಡಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆದ ಹೋರಾಟ ಸ್ಮರಣಾರ್ಹ. ನಾಡಿನ ಚರಿತ್ರೆಯಲ್ಲಿ ಇಂತಹ ಹೋರಾಟಗಳಿಗೂ ಮಹತ್ವ ಸಿಗಬೇಕು. ಮಂಗಳೂರಿನ ಇತಿಹಾಸವು ಎಲ್ಲರಿಗೆ ತಿಳಿಯುವಂತೆಯಾಗಬೇಕು. ರಾಜ್ಯಕ್ಕೆ ಅತಿಯಾದ ಇನ್ಕಮ್ ಕೊಡುವುದು ಬೆಂಗಳೂರು ಬಿಟ್ಟರೆ ಅದು ಮಂಗಳೂರು ಮಾತ್ರ. ಆದರೆ ಮಂಗಳೂರನ್ನು ಎಲ್ಲ ಸರ್ಕಾರಗಳು ಕಡೆಗಾಣಿಸುತ್ತಾ ಬರುತ್ತಿವೆ. ಮಂಗಳೂರಿಗೆ ಪ್ರತ್ಯೇಕ ಭಾಷೆಯ ಅನುಮೋದನೆ ಇನ್ನೂ ಸಂಸತ್ತಿನಲ್ಲಿ ಸಿಕ್ಕಿಲ್ಲ. ಮಂಗಳೂರಿನ ಬುದ್ಧಿವಂತರು ಇದ್ದರೂ ಅವರಿಗೆ ಸೂಕ್ತವಾದ ಕೆಲಸ ಸಿಗುತ್ತಿಲ್ಲ. ಅದಕ್ಕಾಗಿ ಬೇರೆ ದೇಶಗಳಿಗೆ ಕೆಲಸಕ್ಕೆ ಹೋಗುವ ಯುವಕ ಯುವತಿಯರ ಸಂಖ್ಯೆ ಮಂಗಳೂರಿನಲ್ಲಿ ಜಾಸ್ತಿ ಆಗುತ್ತಿದೆ. ಇದಾಗಿತ್ತು ಗೆಳೆಯರೇ ಮಂಗಳೂರಿನ ಬಗ್ಗೆ ಇತಿಹಾಸದಲ್ಲಿ ಮರೆಮಾಚಿ ಹೋಗಿರುವ ಕೆಲವೊಂದು ಮಾಹಿತಿ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.